ಹಾಯ್ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ನಾನು ತಿಂಡಿಗೆ ಖಾರ ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಹಾಗಾಗಿ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ತಿಂಡಿಗೆ ಮೊದಲಿಗೆ ನಾವು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೊಬೇಕು. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಎಸ್ಲನ್ನು ಬಿಡಿಸಿಟ್ಕೊಬೇಕು. ಅದಾದಮೇಲೆ 1 ಇಂಚು ಶುಂಠಿ ತೊಗೊಂಡು ಈ ರೀತಿ ಚಿಕ್ಕದಾಗಿ ತುರಿದಿಟ್ಕೊಬೇಕು. ಈ ರೀತಿ ಚಿಕ್ಕದಾಗಿ ತುರಿದಿಟ್ಕೊಳೋದ್ರಿಂದ ನಮಗೆ ಪೊಂಗಲಲ್ಲಿ ತಿನ್ನಬೇಕಾದ್ರೆ ಬಾಯಿಗೆ ಚಿಕ್ಕ ಚಿಕ್ಕ ಪೀಸಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನೊಂದು ಕಡೆ ಪೊಂಗಲಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡೆ. ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ಚಿಕ್ಕ ಲೋಟದಲ್ಲಿ 3/4 ಲೋಟ ಅಕ್ಕಿ ಹಾಗೆ 3/4 ಲೋಟ ಹೆಸರುಬೇಳೆ ಹಾಕಿಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ದೊಡ್ಡ ಲೋಟದಲ್ಲಿ 1/4 ಲೋಟ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೂಗಕ್ಕಿಡ್ತಾಯಿದ್ದೀನಿ. ಅದು ಕೂಗಷ್ಟೊತ್ತಿಗೆ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಇದು ಆಪ್ಷನಲ್ಲು, ಇದಕ್ಕೆ ಸ್ವಲ್ಪ ಹುರಿಗಡಲೆ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಒಂದೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು, ಪುದೀನ ಇದ್ದಿದ್ದರಿಂದ ನಾನು ಸ್ವಲ್ಪ ಪುದೀನೂ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸ್ಕೊಂಡ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈಗ ಚಟ್ನಿ ರೆಡಿಯಾಗಿದೆ. ಈಗ ನಾನು ಖಾರ ಪೊಂಗಲ್ಗೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಫಸ್ಟು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಫಸ್ಟು ಗೋಡಂಬಿನ ಹುರಿದಿಟ್ಕೊಬೇಕು. ಈ ಗೋಡಂಬಿ ಜೊತೆಗೆ ನೀವು ಕೊಬ್ಬರಿ ಇದ್ದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಹುರಿದಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನು ಗೋಡಂಬಿ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ಈ ತುಪ್ಪ ಇರುತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕಾಳುಮೆಣಸು ಇಲ್ಲಿ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೂ ಶುಂಠಿ ತುರಿದಿಟ್ಕೊಂಡಿದ್ವಲ್ಲ ಆ ಶುಂಠಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಚಿಕ್ಕದು ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ನಾನು ತುಂಬ ಕಡಿಮೆ ಸಿಮ್ಮಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಹಸಿಮೆಣಸು ಉದ್ದುದ್ದ ನಾನು 4 ಹೋಳಾಗಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನೀವು ಹಸಿಮೆಣಸನ್ನ ಸ್ವಲ್ಪ ಪ್ರೆಸ್ ಮಾಡಿ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಖಾರ ನೀಟಾಗಿ ಬಿಟ್ಕೊಳತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಕರಿಬೇವಿನ ಸೊಪ್ಪು ಲಾಸ್ಟಿಗೆ ಹಾಕ್ತಿದ್ದೀನಿ, ಯಾಕೆ ಅಂದರೆ ಫಸ್ಟಿಗೆ ಹಾಕಿದ್ರೆ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ, ಯಾಕೆಂದರೆ ನಾವು ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿದ್ವಿ. ಇದಿಷ್ಟಾದಮೇಲೆ ಇದನ್ನು ಆಫ್ ಮಾಡಿ ಸೈಡಿಗೆ ಎತ್ತಿಟ್ರೆ ಆಯಿತು. ಈಗ ನಾನು 2 ಗ್ಲಾಸಷ್ಟು ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಆಗೋಷ್ಟು ಬಿಸಿ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಅನ್ನ ಮತ್ತು ಬೇಳೆ ಕೂಗಿಸಿದ್ವಲ್ಲ, ಅದಕ್ಕೆ ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ನಾವು ಉಗುರು ಬೆಚ್ಚಗೆ ಇಟ್ಟಿದ್ವಲ್ಲ ನೀರು, ಅದನ್ನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಸೇರಿಸ್ಕೊಳ್ಳಿ. ಒಂದೇ ಸಲ ಫುಲ್ಲು ಹಾಕಬೇಡಿ. ನಿಮಗೆ ಎಷ್ಟು ಅದು ತೆಳು ಇರಬೇಕು ಅಂತ ಅನಿಸುತ್ತೋ ಅಷ್ಟು ತೆಳುಗೆ ನೀವು ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿನ ನೀವು ನೋಡ್ಬೋದು ನೋಡಿ. ಈ ರೀತಿ ಸ್ವಲ್ಪ ತೆಳು ಆದರೆ ಚೆನ್ನಾಗಿರುತ್ತೆ. ಅದು ಈ ರೀತಿ ತೆಳುವಾಗೋ ತನಕ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಗೋಡಂಬಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಆವಾಗಲೇ ಹೇಳಿದಲ್ವಾ ಕೊಬ್ಬರಿ ಇರಲಿಲ್ಲ ಅಂತ, ಹಾಗಾಗಿ ಹಸಿ ತೆಂಗಿನಕಾಯಿ ತುರಿನೇ ನಾನು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಇಲ್ಲ ಅನ್ನೋರು ಈ ರೀತಿ ಕೂಡ ಹಾಕ್ಕೊಬೋದು, ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಿಗೆ ಹಾಕ್ತೀನಿ ನೋಡಿ ಯಾವ ರೀತಿ ಹರಡ್ಕೊಳತ್ತೆ ಅಂತ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ. ಜೊತೆ ಸ್ವಲ್ಪ ಚಟ್ನಿ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ.